ತಿಂತಾ ಇದ್ದಾಳೆ. ಹೆಂಗಿದೆ ಮಲ್ಲಿಕಾ ಬಿರಿಯಾನಿ? ನಿಮ್ ದುಡ್ಡಲ್ಲಿ ತಗೊಂಡಿರೋದು ಸಕ್ಕತ್ತಾಗಿದೆ. ಇರುತ್ತೆ ಇಷ್ಟ ಆಗಿ ಮದ್ವೆನೂ ಆಗಾಯ್ತು. ಅದೇನೋ ಬೇಡ ಬೇಡ ಅಂತ ಅಂದ್ರೂ ಫೋರ್ಸ್ ಮಾಡಿ ಮದುವೆ ಮಾಡ್ಬಿಟ್ರು ನನಗೆ. ನಮ್ಮ ಕಾಸು ಕೊಟ್ಟು ನಾವು ತಿನ್ನೋದಕ್ಕೆ ವೇಟಿಂಗ್ ಮಾಡಬೇಕು. ಇದಕ್ಕಿಂತ ಮನೇಲಿ 1 kg ಮಟನ್ ತಗೋಬತ್ತಿದ್ದೆ. ನಿಮ್ದೇ 1 kg ಮಟನ್ ಬೇಯಿಸ್ಕೊಂಡು ತಿನ್ಬೋದಾಗಿತ್ತು. ಕರ್ಕೊಂಡು ಬಂದಿದ್ದೀರಾ? ಸುಮ್ಮನೆ ಬನ್ನಿ. ಕೇಳಿ 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 ಕೊನೆಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಾ. ಸಲ ನನ್ನ ಹತ್ರನೇ ಇತ್ತಲ್ಲ, ನೀನು ಹೆಂಗೆ ತಗೊಬಂದೆ? ನಿಮ್ಮ ಫೋನ್ ಇತ್ತಲ್ಲ, ಅದ್ರ ಪೇ ಮಾಡಿದೆ ಅಷ್ಟೇ. ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಲಾಗಿಗೆ ಎಲ್ರಿಗೂ ಸ್ವಾಗತ. ನಮ್ಮ ಲಾಗ್ ಇವತ್ತು ಎಲ್ಲಿಗೆ ಏನು ಎತ್ತ ಅಂತ ಅಂದರೆ, ಇವತ್ತು ನಾನು ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಹೋಟ್ಲಲ್ಲಿ ಬಿರಿಯಾನಿ ತಿಂತಾ ಇರೋದು. ಯಾವ ಹೋಟ್ಲಪ್ಪ ಅಂತ ಅಂದರೆ, ಅಂಥ ಬಿರಿಯಾನಿ ತಿನ್ನೋ ಹೋಟ್ಲ್ ಯಾವುದು ಅಂತ ಅಂದರೆ ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇರೋದು. ಇಲ್ಲಿಂದ 22 ಕಿಲೋಮೀಟ್ರು 1 hour ತೋರಿಸ್ತಾ ಇದೆ. ನನ್ನ ಹೆಂಡತಿ 1 ವರ್ಷದ ಹಿಂದೆ ಕೇಳಿತ್ತು ಕರ್ಕೊಂಡೋಗು ಅಂತ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲ್ಲಿಕಾ ಬಿರಿಯಾನಿ ತಿನ್ನೋದಕ್ಕೆ. ಸೊ ಇವತ್ತು ನಿನ್ನ ಆಸೆ ಈಡೇರೋ ಸಮಯ ಬಂದಿದೆ. ಏನು ಅನಿಸ್ತಾ ಇದೆ ನಿನಗೆ? ತಿನ್ನೋ ಆಸೆನೇ ಹೋಗ್ಬಿಟ್ಟಿದೆ. ತಿನ್ನೋ ಆಸೆನೇ ಹೋಗ್ಬಿಟ್ಟಿದೆ. ಮತ್ತೆ ಬೇಡವಾ ಹೋಗೋದು? ಏನೋ ನಿಮ್ಮ ಫೋರ್ಸ್ಗೆ. ನಾನಂತೆ ಫೋರ್ಸ್ ಮಾಡ್ತಾ ಇರೋದು. ಎಷ್ಟು ಸುಳ್ಳು ನೋಡ್ರಿ, ನಾನಂತೆ ಫೋರ್ಸ್. ಕೇಳಿ 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 ಕೊನೆಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಾ. ಸರಿ, ರೆಡಿಯಾಗ ಆಯ್ತು ಬೇಗ. ನೋಡಿ ಗಾಯ್ಸ್, ಇವಾಗ ಸ್ಟಾರ್ಟ್ ಆಯ್ತು ಇವಳ್ದು ಇವಾಗ ಮ್ಯಾಚಿಂಗು. ಒಂದು ಬಿರಿಯಾನಿ ತಿನ್ನಕ್ಕೆ ಹೋಗೋದಕ್ಕೆ ಈ ಬಟ್ಟೆ ಕೊಳ್ಳ ಆ ಬಟ್ಟೆ ಕೊಳ್ಳ ಅಂತ. ಮತ್ತೆ ಹಳೆ ಬಟ್ಟೆಲಿ ಹೋಗಕ್ಕಾಗತ್ತಾ? ಈಗ ನಾನು ಹಾಕಿಕೊಂಡಿಲ್ವೋ? ನಾನು ಇಕ್ಕೊಂಡಿರೋ ಬಟ್ಟೆಲಿ ಹೋಯ್ತಾ ಇಲ್ವಾ? ನಾನೇನು ಹಾಕಿದ್ದೀನಿ ಅಪ್ಪ? ನಾನು ಚೆನ್ನಾಗಿ ಅಲ್ವ ನೋಡು. ಪ್ಯಾಂಟು ಟೀ ಶರ್ಟು ಪ್ಯಾಂಟು. ರೆಡಿ ಆಗ್ಬಿಟ್ಟು ನೀವು ಮಾಡೋದು, ನನ್ನ ನಿಂಗೆ ತೋರಿಸ್ತೀರಾ? ನಿಂಗೆ ತೋರಿಸ್ತಾ ಇದ್ದೀರಾ? ನಾನು ರೆಡಿ ಆಗ್ಬಿಟ್ಟು ನಿಂತ್ಕೊಳ್ಳೋಕೆ ತೋರಿಸಿ. ಅವಾಗ ನೀನು ಚೆನ್ನಾಗಿ ಕಾಣಿಸ್ತೀಯ. ನೀನು ನೀನೇ ಮೆಚ್ಚಬೇಕು ನೀನು ಚೆನ್ನಾಗಿ ಕಾಣಿಸೋದನ್ನ. ನೋಡ್ರಿ, ಇವಾಗ ಒಂದು ಜೊತೆ ತೆಗೆದ್ಲು, ಇದು ಸೂಟ್ ಆಗಿಲ್ಲ ಇವಾಗ. ಸೊ ಇವಾಗ ಇನ್ನೊಂದು ಜೊತೆ ಕೈ ಹಾಕ್ತೋಡಿ ಇವಾಗ ಅಂತ. ಇದೆಲ್ಲ ಏನಂತಾರೆ ಇಲ್ಲೊಂದು ವಾರ್ಡ್ರೋಬಲ್ಲಿ ಐತೆ ಫುಲ್ಲು ಬಟ್ಟೆ. ಇಲ್ಲಿ ನೋಡ್ರಿ, ಮಧ್ಯದಲ್ಲಿ ಮೇಕಪ್ ಐಟಮ್ ಐತೆ. ಈ ಕಡೆ ವಾರ್ಡ್ರೋಬಲ್ಲಿ ಫುಲ್ಲು ಬಟ್ಟೆ ಐತೆ. ಆದ್ರೂ ಏನ್ ಹೇಳೋದು ನೀನ್ ಹೇಳು? ಹೇಳಿ ಇನ್ನೊಂದ್ಸಲ. ಕೈಗೆ ಸಿಗ್ತಲ್ಲ ನನ್ಗೆ ಹಾಕೊಳ್ಳೋಕೆ ಬಟ್ಟೆ? ಅಲ್ಲಿ ಸಿಗ್ತಾ ಇರೋದೇನು ಬಟ್ಟೆ ಅಲ್ವಾ? ಇನ್ನೇನದು? ಇಷ್ಟ ಇಲ್ಲ ಅಂದ್ರೆ ಯಾಕೆ ತಗೊಂಡೆ ಮತ್ತೆ ಬಟ್ಟೆನ? ಅವಾಗ ಇಷ್ಟ ಆಯ್ತು, ಇವಾಗ ಇಷ್ಟ ಇಲ್ಲ. ಹೊಸದ್ ಕೊಡ್ಸಿ. ಅವಾಗ ಇಷ್ಟ ಆಯ್ತು ತಾನೆ? ಇದನ್ನ ಹೋಗ ಅಲ್ಲಿ ಇಟ್ಬಿಟ್ಟು ಇಷ್ಟ ಇರೋ ಬಟ್ಟೆ ತಗೋಬಾ ಹೋಗು. ಇಷ್ಟ ಇಲ್ದೇ ಇರೋ ಬಟ್ಟೆನ ಯಾವ ಅಂಗಡಿಲಿ ತಗೊಂಡು ಅಂಗಡಿಲಿ ಇಡು. ಇವಾಗ ಇಷ್ಟ ಇರೋ ಬಟ್ಟೆ ತಗೋ. ಜಾಸ್ತಿ ಆಯ್ತು ಇದೆಲ್ಲ. ಹೇಳು ಅಂಗಡಿಯವ್ರಿಗೆ, ನಂಗೆ ಅವಾಗ ಇಷ್ಟ ಇತ್ತು ಇವಾಗ ಇಷ್ಟ ಇಲ್ಲ, ಅದಕ್ಕೆ ಈ ಬಟ್ಟೆ ಬೇಡ ಅಂತ. ನೀವೇನು ಕೊಡ್ಸಲ್ಲ ತಾನೇ? ಕೊಡ್ಸಲ್ಲ ತಾನೆ ಅಲ್ಲ, ನಿಂಗೆ ಹೇಳೋದು ಹೇಳು. ಅವಾಗ ಇಷ್ಟ ಆಯ್ತು ಇವಾಗ ಇಷ್ಟ ಇಲ್ಲ. ಏನೇನಪ್ಪ ಹೇಳ್ತಾಳೆ. ಒಂದೊಂದು ಅಷ್ಟು ಬಟ್ಟೆ ಅವೆ, ಒಂದು 50-60 ಜೊತೆ ಬಟ್ಟೆ ಅವೆ. ಅಷ್ಟಿದ್ರೂ ಇದು ಈಗ ಇವತ್ತು ಇಷ್ಟ ಆಯ್ತಲ್ಲ, ಇದು ಅವತ್ತು ಇಷ್ಟ ಆಯ್ತಾ ಇಲ್ಲ. ಈ ಒಂದೊಂದು ಗೋಳಲ್ಲ ಹುಡುಗಿರ್ದು ಇಷ್ಟು ಜೊತೆ ಬಟ್ಟೆ ಇದ್ರು. ಇವಳು ಇವತ್ತಿಗೆ ರೆಡಿ ಆಗಲ್ಲ. ನಾನು ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ರೇನೆ 5 ನಿಮಿಷಕ್ಕೆ ಅವಳು ರೆಡಿ ಆಗೋದು. ಇಲ್ಲ, ನನ್ನ ಕೈಲಿ ಬೈಸ್ಕೋಬೇಕು, ಅವಾಗಲೇ ರೆಡಿ ಆಗೋದು ಇವಳು. ಯಾವ್ದು ಹಾಕೊಳ್ಳಿ ಇವಾಗ ಹೇಳಿ? ಯಾವ್ದು ಹಾಕೊಳ್ಳಿ? ಇರೋದನ್ನೇ ಹಾಕೋಬಾ. ಇದೇನಾಗೈತಿ? ಇದೇನೆ ಈಗ ಹಾಕೊಂಡಿರೋದು ಏನಾಗೈತೆ? ಚೆನ್ನಾಗಿಲ್ಲ. ನೀನ್ ಚೆನ್ನಾಗಿಲ್ಲ, ನನ್ಗೂ ಗೊತ್ತು. ಅದು ನಾನಲ್ಲ, ಬಟ್ಟೆ ಚೆನ್ನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಎಲ್ಲರಿಗೂ ಗೊತ್ತು. ಯಾರಪ್ಪ ಹೇಳ್ದವ್ರು? ಯಾರು ಹೇಳ್ದವ್ರು ನೀನ್ ಚೆನ್ನಾಗಿದ್ಯಾ ಅಂತ? ನಿನಗ್ ನೀನೇ ಹೊಗಳ್ಕೋಬಾರ್ದು, ಯಾರು ಬೇರೆಯವ್ರು ಹೊಗಳ್ಬೇಕು. ಅದನ್ನ ನಾವು ಏನೋ ಪ್ರಶಂಸನೆ ಅಂತಾರೆ. ಇಷ್ಟ ಆದ್ರೆ ಸಾಕು. ನಿನಗಿಷ್ಟ ಆದ್ರೆ ಸಾಕು, ನನ್ಗಿಷ್ಟ ಆಗ್ಬೇಕು. ನೀನು ಇಷ್ಟ ಆಗಿ ಮದ್ವೆನೂ ಆಗಾಯ್ತು. ಅದೇನೋ ಬೇಡ ಬೇಡ ಅಂತ ಅಂದ್ರು ಫೋರ್ಸ್ ಮಾಡಿ ಮದುವೆ ಮಾಡ್ಬಿಟ್ರು ನನ್ಗೆ. ಆಯ್ತು, ಸರಿ ಹಾಕೋ. ಸುಮ್ನೆ ಹಾಕೋ ಅನ್ನೋದಲ್ಲ. ಸುಮ್ನೆ ಹಾಕೋಬೇಡ, ಬಟ್ಟೆ ಹಾಕೋ. ಇನ್ನೊಂದ್ ತೆಗಿತೀನಿ. ಎದಲ್ಲ ಸಾಕು. ನೀನ್ ತಿನ್ನಕ್ ಹೋಯ್ತಾ ಇರೋದ್ ಕಡೆ ನಿನ್ನೇನ್ ನೋಡಲ್ಲ ಅಲ್ಲಿ ಯಾರನು. ಅವ್ರು ನಿನ್ ಜೋಬಲ್ಲಿರೋ ಕಾಸು ನೋಡೋದು. ಮತ್ತೆ ಇನ್ನೊಂದು ಹೇಳೋದ್ ಮಾಡ್ತಾ, ಇವತ್ತಿನ ಸ್ಪಾನ್ಸರ್ ಇವಳೆ. ನೀವುಳೆ ಇವತ್ತು ಬಿರಿಯಾನಿ ಕೊಡಿಸ್ತಾ ಇರೋದು. ನನಗೆ ಗೊತ್ತಿಲ್ಲ. ನಾನ್ ಕರ್ಕೊಂಡ್ ಹೋಗೋದ್ ನಾನು, ಕೊಡ್ಸೋದ್ ನೀನು. ಬೇಡ ಬಿಡು, ಹೋಗದೆ ಬಿಡು. ಆಮೇಲೆ ಕರ್ಕೊಂಡೋಗಿಲ್ಲ ಅಂತ ಹೇಳಂಗಿಲ್ಲ. ಸ್ಪಾನ್ಸರ್ ನೀನೆ. ಆಸೆ ಅಲ್ಲಿ ನೀನ್ ಕೇಳಿದ್, ನೀನು ಕೇಳಿರೋ ತಪ್ಪಿಗೆ ನೀನೇ ಕೊಡಿಸ್ಬೇಕು. ಇವಾಗ ಕೇಳಿದ್ ನಾನು, ಕೊಡ್ಸ್ಬೇಕಾಗಿರೋ ನೀವು. ನಾನ್ ಕೊಡ್ಸ, ನಾವ್ ಕರ್ಕೊಂಡ್ ಹೋಗೋದಷ್ಟೇ. ನಾನು ನಿಮ್ ಕ್ಯಾಬ್ ಚಾಲಕ. ನೀನೇ ಪೇ ಮಾಡ್ಬೇಕು. ಮದ್ವೆ ಮಾಡಿರೋದು ಯಾಕೆ ಅನ್ಕೊಂಡ್ರಿ? ಏನಕ್ಕೆ ಮದ್ವೆ ಮಾಡಿರೋದು? ನೀನ್ ಪೇ ಮಾಡಕ್ಕೆ. ಈ ತರ ಖರ್ಚುಗಳನ್ನ ನೋಡ್ಕೊಳ್ಳಿ ಅಂತ. ಇಷ್ಟ ದಿನ ಅದಕ್ಕೆ ನಿಮ್ ಮನೇಲಿ ಮದ್ವೆ ಮಾಡ್ಕೊಳ್ಸದ ನಿನ್ನ? ನೀನೇನ್ ಮತ್ತೆ? ಬೇಡ, ನೀನು ಅವ್ರ ಇಲ್ಲ, ನಿಮ್ ಕೆಲಸ ಮಾಡ್ಕೊಂಡು ನಿಮ್ ಅಡಿಗೆ ಮಾಡ್ಕೊಂಡಿರು ಅಂತ. ಅದಕ್ಕೆ ಕಳ್ಸಿರೋದು. ಅದ್ರ ಜೊತೆಗೆ ಇದು ಮಾಡಿ. ಇದಿಲ್ಲ, ಇದು ಡಿಲೀಟ್ ಮಾಡಿದೆ ನಾನು. ಇದನ್ನ ನಾನು ಡಿಲೀಟ್ ಮಾಡಿದ್ದೀನಿ. ಇದನ್ನ ನಾನು ಡಿಲೀಟ್ ಮಾಡಿದ್ದೀನಿ. ಇದು ನಮ್ ಕಡೆ ಶಾಸ್ತ್ರ. ನಿಮ್ ಶಾಸ್ತ್ರನೆಲ್ಲ ನಾನು ಮದ್ವೆ ಚೌಟ್ರಿಲೇನೆ ಬಿಟ್ಬಿಟ್ಟು ಬಂದೆ. ರೆಡಿ ಆಗುತ್ತೆ ಅದಕ್ಕೆ. ಯಾವ್ದೋ ಒಂದ್ ಹಾಕೊಂಡ್ ರೆಡಿ ಆಗೋತ್ತಾಗೆ ಬೇಗ ಬೇಗ. ಇದು ಹುಡ್ಡಿ ಹಾಕೊಂಡ್ರೆ ಚಳಿ ಆಗಲ್ಲ. ಏನೋ ನಂಗೆ ಗೊತ್ತಿಲ್ಲ, ನೀನ್ ಹಾಕೊಳ್ಳೋಳು ನೀನು. ಸೊ ಗಾಯ್ಸ್, ನೋಡಿ ಇವಾಗ ಫೈನಲಿ ನಾವು ಮಲ್ಲಿಕಾ ಬಿರಿಯಾನಿ ಹತ್ರ ಬಂದಿದ್ದೀನಿ. ಬಹುದಿನದ ಬಯಕೆ ಫಲಿಸಿತಮ್ಮ ಅಂತ ನನ್ನ ಹೆಂಡತಿ ಮಲ್ಲಿಕಾ ಬಿರಿಯಾನಿ ತಿನ್ಬೇಕು ಅಂತ ಇದ್ಲು. ಅವಳ ಆಸೆ ಇವತ್ತು ಈಡೇರ್ತಾ ಇದೆ. ಏನು ಅನ್ನಿಸ್ತಾ ಇದೆ? ಇದೇ ಖುಷಿಲಿ ನಿನಗೆ ಮಾತೇ ಬರ್ತಾ ಇಲ್ವಾ? ಅಲ್ಲ, ಅಲ್ಲಿ ಹೋಗ್ಬಿಟ್ಟು ರಶ್ ನೋಡ್ಬೇಕು.
ಅದಾದ್ಮೇಲೆ ಮಾತು ಬರೋದು. ಅದಾದ್ಮೇಲೆ ಮಾತು ಬರೋದು. ಕರ್ಕೊಂಡೇ ಬಂದಿಲ್ವ ಇಲ್ಲಿವರೆಗೂ? ನೀನು ಕೊಡ್ಸಲ್ಲ ಅಂತೀನಾ? ಸಾರಿ, ಕೊಡ್ಸಲ್ಲ ಅಲ್ಲ, ನೀನು ಕೊಡಿಸ್ಬೇಕು. ನಾನೇ ಪಾರ್ಟಿ ನಿಂದು. ಚಾನ್ಸ್ ಎಲ್ಲ ಇದೆ. ವಾಪಸ್ಸು ಹಿಂಗೆ ಆಯ್ತು. ನನಗೆ ನಾನು ಹೋಗ್ತೀನಿ ವಾಪಸ್ ಹಿಂಗೆ. ಇಲ್ಲ ನಾಯ್ಕಲ್ಲಿ ಕಚ್ಚಿಸ್ಬಿಡ್ತೀನಿ ಹಿಂಗೆ. ಸೊ ಬನ್ನಿ ಇವಾಗ ಮಲ್ಲಿಕಾ ಬಿರಿಯಾನಿಯಲ್ಲಿ ಒಳ್ಳೆ ಮಟನ್ ಬಿರಿಯಾನಿ ನಮ್ಮ ಹೆಂಡತಿ ಕಡೆ ಸ್ಪಾನ್ಸರ್ ಇದೆ, ತಿನ್ನೋಣ. ಏನು ಹೇಳ್ತೀರಾ ಇದಕ್ಕೆ ನೀವು? ನೋ 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 ಎಲ್ಲ ಇದೆ, ಎಲ್ಲ ಅಕ್ಸೆಪ್ಟ್ ಇದೆ. ನೋಡಲ್ಲಿ ಜನ ಸಾಗರ ನೋಡು. ವೆಯ್ಟಿಂಗ್ 1 hour ಇರುತ್ತೆ. ವೆಯ್ಟಿಂಗೇ 1 hour 2 hour ಇವರೆಲ್ಲ ವೆಯ್ಟಿಂಗ್ ನೋಡು. ತಿನ್ನೋದಕ್ಕೆ ಕಾಯೋಕ್ಕೆ ನಮ್ಮ ಕಾಸು ಕೊಟ್ಟು ನಾವು ತಿನ್ನೋದಕ್ಕೆ ವೆಯ್ಟಿಂಗ್ ಮಾಡಬೇಕು. ಬೇಕಿತ್ತ ಮನೇಲಿ 1 kg ಮಟನ್ ತಗೊಬತ್ತಿದ್ದೆ. ನೆಮ್ಮದಿಯಾಗಿ 1 kg ಮಟನ್ ಬೇಯಿಸ್ಕೊಂಡು ತಿನ್ಬೋದಾಗಿತ್ತು. ಸುಮ್ಮನೆ ಬನ್ನಿ ನೋಡು. ಹೋಗು ತಗೋಗು. ನೋಡಿ ಹೋಗ್ತವ್ರೆ ಪೇ ಮಾಡೋಕ್ಕೆ. ಕೊಡಿ ಪರ್ಸ್. ನೋಡಿ ಗಾಯ್ಸ್, ನನ್ನ ಹೆಂಡತಿ ಇವತ್ತು ಸ್ಪಾನ್ಸರ್ ಮಾಡಿ ಬಿರಿಯಾನಿ ತೊಗೊಂಬಂದಿದ್ದಾಳೆ ಮಲ್ಲಿಕಾ ಬಿರಿಯಾನಿಯಲ್ಲಿ. ನನ್ನ ಪರ್ಸೆಲ್ಲ ನನ್ನ ಹತ್ರನೇ ಇತ್ತಲ್ಲ, ನೀನು ಹೆಂಗೆ ತಗೊಬಂದೆ? ನಿಮ್ಮ ಫೋನ್ ಇತ್ತಲ್ಲ, ಅದ್ರಲ್ಲಿ ಪೇ ಮಾಡಿದೆ ಅಷ್ಟೇ. ಹಾಂ, ನಿಂದು ತಾನೇ ಪಾರ್ಟಿ ಕೊಡಿಸ್ತೀನಿ ಅಂದಿತ್ತು. ನಂದು ನಿಮ್ದೆಲ್ಲ ಒಂದೇ ಬಿಡಿ. ನೋಡಿ ಇಲ್ಲೂ ಮೋಸ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಮೊಬೈಲ್ ಪಾಸ್ವರ್ಡ್ ಕೊಡಬೇಡಿ ಅನ್ನೋದು. ನೋಡಿ ಪರ್ಸು ನಾನು ಚಿಕ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ರು, ಮೊಬೈಲಲ್ಲಿ ಫೋನ್ಪೇ ಮಾಡಿ ತಗೊಬಂದ್ಬಿಟ್ಟು ಒಳ್ಳೆ ಮೆಚ್ಚಬೇಕು ಇವಳನ್ನ. ಭಾರಿ ಹೆಂಗ್ಸು. ಸೊ ಗಾಯ್ಸ್ ನೋಡಿ, ಮಲ್ಲಿಕಾ ಬಿರಿಯಾನಿ ಅವಳೇ ಕೊಡಿಸ್ತಾಳೆ ಅಂತ ಅಂದ್ಕೊಂಡ್ರೆ ಈಗ ಮಕ್ಕರ್ ಮಾಡಿ ನನ್ನ ದುಡ್ಡಲ್ಲಿ ನನಗೆ ಕೊಡಿಸಿ ತಿಂತಾ ಇದ್ದಾಳೆ. ಹೆಂಗಿದೆ ಮಲ್ಲಿಕಾ ಬಿರಿಯಾನಿ? ನಿಮ್ಮ ದುಡ್ಡಲ್ಲಿ ತೊಗೊಂಡಿರೋದು ಸಕ್ಕತ್ತಾಗಿದೆ. ಇರುತ್ತಪ್ಪ, ನನ್ನ ದುಡ್ಡಲ್ವಾ, ಚೆನ್ನಾಗೇ ಇರುತ್ತೆ ಎಲ್ಲನೂ. ನನಗೂ ಉರಿತಾ ಇದೆ, ಇಷ್ಟು ಹೊಟ್ಟೆ ಉರಿತಾ ಇದ್ದು ನನಗೆ. 1,000 ರೂಪಾಯಿ ಹೋಯ್ತು ನಂದು. ಇವಳು ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ಈಗ ನನ್ನ ದುಡ್ಡಲ್ಲಿ ತೊಗೊತವಳೆ 1,000 ರೂಪಾಯಿ. ಆದ್ರೂ 1,000 ರೂಪಾಯಿ. ಓಹೋ, ಎಂಥದ್ದು ಬರಲ್ಲ, ತಿನ್ನು. ನಂಗೆ ಆಗ್ತಾಯಿಲ್ಲ, ಎದೆ ಉರಿತಾ ಇತ್ತು ಆಗ್ಲೇನೆ. ತಿನ್ಬೇಡಿ ಬಿಡಿ, ನಾನೇ ತಿನ್ತೀನಿ. ಓಹೋ, ಓಕೆ ಗಾಯ್ಸ್, ಬನ್ನಿ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಬಿರಿಯಾನಿ ಕಂಪ್ಲೀಟ್ ಮಾಡೋಣ. ಇದು ಚಾಲೆಂಜ್ ಕೊಟ್ಟಿರೋದು ಇವಳಿಗೆ. ಈ ಫುಲ್ಲು ಬಿರಿಯಾನಿ ಒಬ್ಬಳೇ ತಿಂದರೆ 1,000 ರೂಪಾಯಿ ಕೊಡ್ತೀನಿ. 2 ದಿನ ತಿಂದರೆ 2,000 ರೂಪಾಯಿ ಕೊಡ್ತೀನಿ. ಆಗುತ್ತಾ ನಿನ್ನ ಕೈಲಿ? ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊತೀಯ ನೀನು? ಸೋತ್ರೆ ನಾನು ಕೊಡಿಸ್ತೀನಿ. ಸರಿ, ತಿನ್ನು ನೋಡೋಣ. ನಿನ್ನ ಕೈಲಿ ಚಾಲೆಂಜ್ ಸ್ಟಾರ್ಟ್ಸ್ ನೌ. ಹೇಳ್ತೀನಿ. ಸೊ ಗಾಯ್ಸ್ ನೋಡಿ, ಫೈನಲಿ ಮಲ್ಲಿಕೆ ಬಿರಿಯಾನಿನೇ ನೋಡ್ರಿ. ಇವಳು ನಂದೆಲ್ಲ ನನ್ನ ಪ್ಲೇಟ್, ಇದು ಖಾಲಿಯಾಗಿರೋ ಪ್ಲೇಟ್ ನಂದು. ಇದು ಇವಳು ಮಿಕ್ಸ್ ಇರೋದು. ಹಾಂ, ಉಲ್ಟೆ ಹಾಕ್ಬಿಟ್ಟವಳೆ. ಇವಳು ತಿಂದೆ ಅಂತ ಗೊತ್ತಾಗಲಿ. ಇದು ಚೂರು. ಇದೆಲ್ಲ 1 kg ಬಿರಿಯಾನಿ ಐತೆ. ಹೊಟ್ಟೆ ತುಂಬ ಹೋಯ್ತಾ? ನೀರು ಮಿಕ್ಕೈತೆ. ಕಬಾಬ್ 2 ಪೀಸ್ ಮಿಕ್ಕೈತೆ. ಈರುಳ್ಳಿ ಮಿಕ್ಕೈತೆ. ಇದು ಮಾತ್ರ ಕ್ಲೀನಾಗಿ ಖಾಲಿಯಾಗೈತೆ. ಹಾಂ, ಇದು ಪಾರ್ಸಲ್ ಬೇರೆ ಬಂದೈತೆ. ಒಂದು ಫುಲ್ಲು, ಒಂದು ಹಾಫು ಅಷ್ಟೇ. ನನಗಂತೂ ಯಾಕೋ ಟೇಸ್ಟ್ ಇಷ್ಟ ಆಗಲಿಲ್ಲ. ಫುಲ್ಲು ಒಳ್ಳೆ ಕುರಿ ತುಂಬ್ದಂಗೆ ತುಂಬಿಟ್ಟವ್ರೆ. ಹಿಂಡಿ ಬೂಸ ಹಾಕ್ದಂಗೆ ಇಷ್ಟಿಷ್ಟು ದಪ್ಪ. ಯಾರು ತಿಂತಾರೆ ಅದ್ರಲ್ಲಿ? 2 ಕುಕ್ಕರ್ ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು 4 ಪೀಸ್ ಹಾಕೋರೆ ಫುಲ್ಲು. ನಿನಗೆ ಹೊಟ್ಟೆ ತುಂಬ್ತಾ? ಫುಲ್ ಆಯಿತು. ಸರಿ ಬನ್ನಿ ಇವಾಗ ಹೊರಡೋಣ. ಬಿಡ ತೊಗೊಂಡಿದ್ದೀವಿ ನಾವು. ಇದು ಪೇಸ್ಟ್ ಹಾಕಿ ಮೆತ್ತದಂಗೆ ಐತೆ. ಇದಕ್ಕೆಲ್ಲ ಪ್ಯಾಕಿಂಗ್ ನೋಡಿ ಯಾವ ಥರ ಮಾಡೋದು. ಪೇಸ್ಟ್ ಅಲ್ಲ ಅದು, ಯಾರೋ ತಿಂದು ಉಗ್ದಿರಂಗಿದೆ. ಐತೆ. ಬಾಯ್ ಪೂರ ತುಂಬ್ಕೊಂಬೋದೆ ಆಗ್ತಾಯಿಲ್ಲ. ಸೊ ಗಾಯ್ಸ್, ಹಿಂಗಿತ್ತು ನಮ್ಮ ಮಲ್ಲಿಕಾ ಬಿರಿಯಾನಿ ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಬಾಯಲ್ಲಿ ಬೀಡ ತುಂಬ್ಕೊಂಡಿದೆ. ತುಪ್ಪಕ್ಕಂತ ಈಚೆ ಬಂದ್ಬಿಡೋಕ್ಕಿಂತ ಮುಂಚೆ ಈ ಲಾಗ್ನ ಏನು ಮಾಡ್ತಾಯಿದ್ದೀನಿ, ಪಾತ್ರೆಯಲ್ಲಿ ತಗೊಂಡಿರೋದನ್ನ ಮನೆಗೆ ಹೋಗಿ ರಾತ್ರಿನೂ ಅದೇ ತಿನ್ನಬೇಕು, ಇನ್ನೇನು ಇಲ್ಲ. ಇವಳೋಗಿ ಮನೇಲಿ ಹೋಗಂತೂ ಅಡುಗೆ ಅಂತೂ ಮಾಡಲ್ಲ ರಾತ್ರಿ. ಈಗ ಮಿಕ್ಕೈತಲ್ಲ ಅದನ್ನು ತುಂಬ್ಕೊಂಡು ಅವಳಲ್ಲ, ಅದನ್ನೇ ರಾತ್ರಿ ಹಾಕ್ಕೊಡ್ತಾಳೆ ಬಿಸಿ ಮಾಡಿ. ಅಷ್ಟೇ. ಮದುವೆ ಆದಮೇಲೆ ಬನ್ನಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.